40ನ ನಂತರ, ವಿಶೇಷವಾಗಿ ಋತುಬಂಧದ ಬಳಿಕ ಎಲುಬಿನ ಬಲ ನಿಧಾನವಾಗಿ ಕಡಿಮೆಯಾಗುತ್ತದೆ. ನೀವು ನಿಮ್ಮ ಎಲುಬುಗಳನ್ನು ರಕ್ಷಿಸುತ್ತಿದ್ದೀರಾ? ಋತುಬಂಧದ ನಂತರ ಈಸ್ಟ್ರೋಜನ್ ಹಾರ್ಮೋನ್ ಪ್ರಮಾಣ ಕಡಿಮೆಯಾಗುತ್ತದೆ. ಇದರಿಂದ ಎಲುಬಿನ ಘನತೆ ಕುಗ್ಗಿ ಎಲುಬು ಕ್ಷಯ ಉಂಟಾಗುತ್ತದೆ. ಸಣ್ಣ ಬಿದ್ದುಕೊಳ್ಳುವಿಕೆಯಲ್ಲಿಯೇ ಮುರಿತ ಸಂಭವಿಸಬಹುದು. ಪ್ರತಿದಿನ ಸರಿಯಾದ ಪ್ರಮಾಣದ ಕ್ಯಾಲ್ಸಿಯಂ ಅಗತ್ಯ. ಶಾಕಾಹಾರಿಗಳಿಗೆ ಹಾಲು, ರಾಗಿ, ಎಳ್ಳು ಮತ್ತು ಬಾದಾಮಿ, ಮಾಂಸಾಹಾರಿಗಳಿಗೆ ಮೀನು ಮತ್ತು ಮೊಟ್ಟೆ ಉತ್ತಮ ಮೂಲಗಳು. ವಿಟಮಿನ್ ಡಿ ಇಲ್ಲದೆ ಕ್ಯಾಲ್ಸಿಯಂ ಶೋಷಣೆಯಾಗುವುದಿಲ್ಲ. ಬೆಳಗಿನ ಸೂರ್ಯಕಿರಣಗಳಲ್ಲಿ 15-20 ನಿಮಿಷ ನಡೆಯುವುದು ಅತ್ಯುತ್ತಮ. ಅಣಬೆ ಮತ್ತು ಮೊಟ್ಟೆ ಕೂಡ ಉತ್ತಮ ಮೂಲಗಳು. ಸಮರ್ಪಕ ಪ್ರೋಟೀನ್ ಮತ್ತು ದಿನನಿತ್ಯದ ನಡಿಗೆ, ಸ್ನಾಯು ಬಲವರ್ಧಕ ವ್ಯಾಯಾಮಗಳು ಎಲುಬಿನ ಆರೋಗ್ಯಕ್ಕೆ ಬಹಳ ಮುಖ್ಯ. ವಿಟಮಿನ್ ಸಿ ಇರುವ ಹಣ್ಣುಗಳನ್ನು ಸೇವಿಸಿ. ಅತಿಯಾದ ಉಪ್ಪು, ಕಾಫಿನ್, ಗ್ಯಾಸಿನ ಪಾನೀಯಗಳು ಮತ್ತು ಧೂಮಪಾನವನ್ನು ತಪ್ಪಿಸುವುದು ಎಲುಬಿನ ಬಲಕ್ಕೆ ಅತ್ಯಗತ್ಯ. ಆಹಾರ ಮತ್ತು ಜೀವನ ಶೈಲಿ ಮೂಲಭೂತ ರಕ್ಷಣೆ. ಆದರೆ ಋತುಬಂಧದ ನಂತರ BMD ಪರೀಕ್ಷೆ ಅತ್ಯಗತ್ಯ. ವೈಯಕ್ತಿಕ ಸಲಹೆಗಾಗಿ ಸಂಪರ್ಕಿಸಿ. ದೃಢ ಎಲುಬುಗಳು, ದೃಢ ಜೀವನ.